ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ವಿಸ್ಮಯಕಾರಿ ಜಗತ್ತು. ಗಾಳಿ, ನೀರು, ಬೆಳಕುಗಳಿಂದ ಕೂಡಿದ ಸಂಪತ್ತು. ಭಗವಂತನು ಜಗತ್ತಿನಲ್ಲಿ ಮಾನವನನ್ನು ಸೃಷ್ಟಿಸಿ ಅವನ ಸುಖ ಸಂತೋಷಗಳಿಗಾಗಿ ಅನಂತಾನಂತ ಸಂಪತ್ತುಗಳನ್ನು ಕೊಟ್ಟ. ನೀಲಾಕಾಶವನ್ನು ಕೊಟ್ಟ, ಸೂರ್ಯ ಚಂದ್ರರನ್ನು ಕೊಟ್ಟ, ಗ್ರಹ ತಾರೆಗಳನ್ನು ಕೊಟ್ಟ, ಜಲಧಾರೆಗಳನ್ನು ಇಟ್ಟ. ಭಕ್ತರ ತಪೋಭಕ್ತಿಗೆಂದೇ ಹಿಮಾಲಯ ಪರ್ವತವನ್ನಿಟ್ಟ. ದಟ್ಟ ಕಾಡುಗಳನ್ನು ಕೊಟ್ಟ, ಬಟ್ಟ ಬಯಲನ್ನು ಬಿಟ್ಟ. ಆ ಬಟ್ಟ ಬಯಲು ಬಂಜರಾಯಿತೆಂದು ಅರಬ್ಬಿ ಸಮುದ್ರವನ್ನಿಟ್ಟ. ಆ ಸಮುದ್ರದಲ್ಲಿ ಜೀವಜಂತುಗಳನ್ನಿಟ್ಟ. ಗಿಡ, ಗಂಟೆ, ಹಣ್ಣು, ಹಂಪಲುಗಳನ್ನು ಕೊಟ್ಟ. ಹೊನ್ನು ಕೊಟ್ಟ, ಹೆಣ್ಣು ಕೊಟ್ಟ, ಮಣ್ಣು ಕೊಟ್ಟ, ಹೀಗೆ ಲೆಕ್ಕವಿಲ್ಲದಷ್ಟು ಕೊಟ್ಟ. ಆದರೆ ಈ ಮಾನವ ಎಲ್ಲವನ್ನೂ ಕೊಟ್ಟ ಆ ಶನಿದೇವರನ್ನೇ ಬಿಟ್ಟ, ಮರತೇ ಬಿಟ್ಟ. ಕೇವಲ ಸಂಪತ್ತಿನಿಂದ ಜೀವನ ಸಾಗದೆಂದು ತಿಳಿದಿದ್ದರೂ ಒಂದು ಚೌಕಟ್ಟಿನಲ್ಲಿ ಬಾಳುವುದನ್ನು ಬಿಟ್ಟ. ಭಕ್ತಿ ಎಂಬ ಮಹಾ ಸಂಪತ್ತನ್ನು ಕೈಬಿಟ್ಟ, ಕೆಟ್ಟ. ಕೆಟ್ಟ ಮೇಲೆ ಕಷ್ಟ ಬಂದಾಗ ಶನಿದೇವ ಎಂದು ದೇವರ ಬಳಿಗೆ ಹೋಗಲು ಶುರುವಿಟ್ಟ. ಆದರೂ ಆ ಪರಮಾತ್ಮ ಶನೈಶ್ಚರ ಕೆಟ್ಟು ದೇಹಿ ಎಂದು ಬಂದಾಗ ಬಾಕಂದ ಎಂದು ಬರಸೆಳೆದು ತುತ್ತು ಕೊಟ್ಟ, ಬಾಳು ಕೊಟ್ಟ. ಒಂದಿಷ್ಟು ಕಷ್ಟವನ್ನೂ ಕೊಟ್ಟ, ಬುದ್ಧಿಯನ್ನು ಕಲಿಸಿಕೊಟ್ಟ. ಸ್ವಾಮಿ ಶನೈಶ್ಚರ ತಾನು ತಾರಾಮಂಡಲ ಬಿಟ್ಟು ಭೂಲೋಕಕ್ಕೆ ನಿತ್ಯವೂ ಬರುವುದಕ್ಕಾಗುವುದಿಲ್ಲವೆಂದು ತನ್ನ ರೂಪದಲ್ಲಿ ಶ್ರೀ ಗಂಗರಾಜು ಸ್ವಾಮಿಯವರನ್ನು ಬಿಟ್ಟ. ಸ್ವಾಮೀಜಿಯ ದರ್ಶನಕ್ಕೆ ಭಕ್ತರನ್ನು ಸಾಲಾಗಿ ಬಿಟ್ಟ. ಬನ್ನಿ, ಆ ಶನೈಶ್ಚರ ಸ್ವಾಮಿಯ ಪ್ರತಿರೂಪದಂತಿರುವ ಶ್ರೀ 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 ಗಂಗರಾಜು ಸ್ವಾಮೀಜಿಯವರ ದರ್ಶನ ಪಡೆದು ಮತ್ತೆ ಬರೋಣ.